ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ. ಅವ್ವ ಮಗಳು ಸೇರಿ ಎಂಥ ಮನೆಯಾಳ ಕೆಲಸ ಮಾಡಿದ್ದೀರಿ ಅಂಥದ್ರಲ್ಲಿ ಇನ್ನೂ ಯಾವ ಸತ್ಯ ಇದ್ದದೆ ಅಂತ ಅಜ್ಜಮ್ಮ ಕೇಳ್ತಾಳೆ. ಭದ್ರ ನನ್ನ ಮಗಳನ್ನ ಹಾಳು ಮಾಡಿರೋದು ದಿಟ್ವೇಯ್ಯ ಅಂತ ಸಾವಿತ್ರಿ ಹೇಳ್ತಾಳೆ. ನನ್ನ ಮಗ ನಿರಪರಾಧಿ ಅಂತ ಅದ್ಯಾವ್ರೇ ತೀರ್ಪು ಕೊಟ್ಮೇಲೆ ನಿನ್ನ ಮಾತು ಯಾರು ಕೇಳಾರೋ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಣ್ಣ, ಅದ್ಯಾವ್ರು ನನ್ನ ಜೊತೆ ಇಲ್ದಿರ ಇರ್ಬೋದು, ನನ್ನ ಜೊತೆ ಮಹಿಳಾ ಸಂಘದವರು ಲಾಯರ್ಗಳವ್ರೆ, ಅವರೇ ನನಗೆ ನ್ಯಾಯ ಕೊಡಿಸ್ತಾರೆ. ದೇವ್ರು ಹೇಳದೆ ಅಂತ ತಪ್ಪಿಸ್ಕೊಂಡ್ಬಿಟ್ಟೆ ಅಂತ ಅನ್ಕೋಬೇಡ. ಇವ್ರು ನನ್ನ ಜೊತೆ ನಿತ್ತು ಮದುವೆ ಮಾಡಿಸ್ತಾರೆ, ಇಲ್ಲ ನಿನ್ನ ಮಗನ್ನ ಜೈಲಲ್ಲಿ ಕೊಳೆಯಂಗೆ ಮಾಡ್ತಾರೆ. ಮಾತಾಡಿ ಮೇಡಮ್ ಅವರೇ, ಅದೇನು ಮಾಡಬೇಕು ಅಂತ ಈಗ ನೀವೇ ಹೇಳಿ ಅಂತಾಳೆ ಸಾವಿತ್ರಿ. ಅದೆಷ್ಟು ಸುಳ್ಳು ಹೇಳ್ತೀಯ, ಅದೆಷ್ಟು ನಾಟಕ ಮಾಡ್ತಾ ಇದೀಯಾ, ಸಾಕು ಸುಮ್ಮನೆ ಇರಮ್ಮ ಅಂತ ಮಹಿಳಾ ಸಂಘದ ಅಧ್ಯಕ್ಷಳು ಹೇಳ್ತಾಳೆ. ಮೇಡಮ್ ಅವರೇ, ನೀವು ಈ ಮಾತು ಹೇಳ್ತಾ ಇದ್ದೀರಾ ತಳೆ ಸಾವಿತ್ರಿ. ನಾನು ನಿನಗೆ ಹೇಳ್ತಾ ಇರೋದು, ನಿನಗೆ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ನಿನ್ನ ಸ್ವಾರ್ಥಕ್ಕೋಸ್ಕರ ಎತ್ತು ಮಗಳ ಮೇಲೆ ರೇಪ್ ಆಗಿದೆ ಅಂತ ಸುಳ್ಳು ಹೇಳ್ತಾ ಇದೆಯಲ್ಲ, ನೀನು ಒಂದು ಹೆಂಗ್ಸ ಅಂತ ಬೈತಿರ್ತಾಳೆ ಮಹಿಳಾ ಸಂಘದ ಅಧ್ಯಕ್ಷಳು. ಮೇಡಮ್ ಅವರೇ ಅಂತಿರ್ತಾಳೆ ಸಾವಿತ್ರಿ. ಛೀ, ನಿಂದು ನಾಲ್ಗೆನ ಏನಮ್ಮ ಅನ್ಕೊಂಡಿದ್ದು ಕೆಲಸ ಆಗಬೇಕು ಅಂದರೆ ಇಷ್ಟೊಂದು ಕೀಳ್ಮಟ್ಟಕ್ಕೆ ಇಳಿತಾರ? ನಿನ್ನಂಥವ್ರಿಂದನೇ ನಿಜವಾಗ್ಲೂ ನೊಂದು ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತಾ ಇಲ್ಲ. ಮಹಿಳಾ ಸಂಘ ಸಂಸ್ಥೆಗಳಿರೋದು ನಿಜವಾಗ್ಲೂ ನೊಂದಿರೋ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸೋಕೆ, ಅನ್ಯಾಯಕ್ಕೆ ಬೆಂಬಲ ಕೊಡೋದಕ್ಕಲ್ಲ ಅಂತ ಹೇಳಿ, ಕ್ಷಮಿಸಿ ಸರ್, ನೀವು ಮೋಸ ಮಾಡ್ತಾ ಇದ್ದೀರಂತ ನಮ್ಮ ಹತ್ರ ಬಂದು ಇವರು ಕಣ್ಣೀರು ಹಾಕ್ಕೊಂಡು ಹೇಳಿದ್ರು. ನಮ್ಮ ಹೋರಾಟ ಏನೇ ಇದ್ರೂ ಅನ್ಯಾಯದ ವಿರುದ್ಧನೇ ಹೊರತು ನ್ಯಾಯದ ವಿರುದ್ಧ ಅಲ್ಲ. ಆದರೆ ಇಲ್ಲಿಗೆ ಬಂದಮೇಲೆ ಇವ್ರು ಎಂಥವರು ಅಂತ ಅರ್ಥ ಆಯಿತು ಅಂತ ಮಹಿಳಾ ಸಂಘದ ಅಧ್ಯಕ್ಷಳು ಹೇಳ್ತಾಳೆ. ಇಲ್ಲಿ ಗಂಟ ನನ್ನ ಜೀವಮಾನದಾಗೆ ನ್ಯಾಯ ಧರ್ಮ ನೀತಿ ಬಿಟ್ಟು ಓದವನೇ ಅಲ್ಲ. ಇವ್ರು ಮಾಡಿರೋ ಕುತಂತ್ರಕ್ಕೆ ನಾನು ಬಲಿಯಾಗಿ ತಪ್ಪು ಮಾಡಿಬಿಡ್ತಿದ್ದೆ. ಅಂಥದ್ರಲ್ಲಿ ನೀವು ನಂಬಿರೋದ್ರಲ್ಲಿ ಏನೂ ತಪ್ಪಿಲ್ಲ ಬಿಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಿಮ್ಮ ಬಗ್ಗೆ ಕೇಳಿದ್ವಿ, ಇವತ್ತು ನೀವೇನೋ ಅಂತ ನೋಡಿದ್ವಿ ಸರ್. ಈಗಲಾದರೂ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಇನ್ನೊಂದು ಸಲ ಈ ಥರ ಯಾವುದಾದ್ರೂ ಸಂಘ ಸಂಸ್ಥೆಗಳಿಗೆ ಸುಳ್ಳು ಹೇಳ್ಕೊಂಡು ದುರುಪಯೋಗ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ಯೋ, ನಾನೇ ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕ್ಸ್ಬಿಡ್ತೀನಿ, ಹುಷಾರು ಅಂತ ಹೇಳಿ, ಕ್ಷಮಿಸಿ ಸರ್, ನಾವಿನ್ನು ಬರ್ತೀರಿ ಅಂತ ಮಹಿಳಾ ಸಂಘದ ಅಧ್ಯಕ್ಷಳು ಅಲ್ಲಿಂದ ಅವರು ಸಂಘದವ್ರನ್ನೆಲ್ಲ ಕರ್ಕೊಂಡು ಹೊರಟೋಗ್ತಾರೆ. ಇಲ್ಲಿ ಗಂಟ ನಿಜವಾಗ್ಲೂ ನಿನ್ಗೆ ಅನ್ಯಾಯ ಆಗಿರ್ಬೋದು ಅಂತ ಅಂದ್ಕೊಂಡಿದ್ವು, ಆದರೆ ಅದ್ಯಾವರು ನಿನ್ನ ಮಗಳ ಬಾಯಿಂದನೇ ಸತ್ಯ ಹೇಳಿಸ್ತು. ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿಮಗೆ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಗೌಡ್ರೆ, ಊರಿನವ್ರ ಮುಂದ್ಗುಟ್ಟೆ ನಿಮ್ಮ ಮಗ ತಪ್ಪು ಮಾಡಿಲ್ಲ ಅಂತ ಸಾಬೀತಾಗದೆ, ಇನ್ಯಾವ ಚಿಂತೆನೂ ಮಾಡಬೇಡಿ, ಇನ್ಮ್ಯಾಕೆ ಎಲ್ಲ ಒಳ್ಳೇದಾಗ್ತದೆ, ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಊರಿನ ಜನ. ಅನ್ಯಾಯವಾಗಿ ನನ್ನ ಮಗನ ಮೇಲೆ ತಪ್ಪೊರಿಸಿ ನನ್ನನ್ನು ತಪ್ಪು ದಾರಿಗೆ ಎಳೆಯೋದಕ್ಕೆ ನಿನಗೆಷ್ಟೇ ಧೈರ್ಯ ಇರಬೇಕು. ಈಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಈ ಕ್ಷಣದಿಂದ ನಮ್ಮ ಮಟ್ಟಿಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ. ನಿಮ್ಮ ಮನೆಯರಲ್ಲೂ ಕೂಡ ನಮ್ಮ ಮಟ್ಟಿ ಮೇಲೆ ಸೋಕಬಾರ್ದು ಅಂತ ಹೇಳ್ತಾರೆ ಶಿವರಾಮೇಗೌಡರು. ದೇವ್ರಿಗೆ ಎಲ್ಲರೂ ನಮಸ್ಕಾರ ಹಾಕ್ಕೊತಾರೆ. ಎಲ್ಲ ಬನ್ನಿ ಅಂತ ಶಿವರಾಮೇಗೌಡರು ಎಲ್ಲರನ್ನೂ ಕರ್ಕೊಂಡೋಗ್ತಾರೆ. ವಿದ್ಯಾ ಮಾತ್ರ ಅಲ್ಲೇ ಇರ್ತಾಳೆ. ಇತ್ತ ಊರಿನವ್ರು ಎಲ್ಲರೂ ಹೊರಟೋಗಿರ್ತಾರೆ. ವಿದ್ಯಾ ವಿನಂತಿ ಹತ್ರ ಬಂದು, ಮೊದಲು ಒಂದೊಳ್ಳೆ ಸರಿಯಾಗಿರೋ ಹೆಸರನ್ನ ಮಡಿಕೋ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತವಾಗ ಎಪ್ತಿಗಿರಬೇಕು. ಸುಳ್ಳು ಕೆಲ ಕಾಲ ಮಾತ್ರ ನಗೋದು, ಆದರೆ ಸತ್ಯ ಸದಾಕಾಲ ದೀಪವಾಗಿ ಉರಿತದೆ. ನಿನ್ನ ಕನಸಿನ ಮದುವೆ ಈ ಬೆಂಕಿಯಲ್ಲಿ ಸುಟ್ಟು ಬೂದಿ ಆಯಿತು. ನಮ್ಮಿಬ್ಬರು ಬಂದ ಇನ್ನೂ ಗಟ್ಟಿ ಆಯಿತು. ನೀನು ಒರೆಸಿದ್ದ ಆರೋಪ ನನ್ನ ಗಂಡನಿಗೆ ಕಳಂಕ ಒರೆಸ್ಲಿಲ್ಲ, ನಿನ್ನ ಮುಖಕ್ಕೆ ಮಸಿ ಬಳ್ಕೊಳಂಗೆ ಮಾಡ್ತು. ಈಗಲಾದರೂ ನೆಟ್ಟಿಗೆ ಬದುಕೋದನ್ನ ಕಲೀರಿ ಅಂತ ಹೇಳಿ ವಿದ್ಯಾ ಅಲ್ಲಿಂದ ಹೊರಟೋಗ್ತಾಳೆ. ಚಿಕ್ಕಪ್ಪ, ನೀನು ನಮ್ಮ ಕೈ ಬಿಡಬೇಡ ಅಂತಾಳೆ ಸಾವಿತ್ರಿ. ಅಂಗೈ ಮಣ್ಣಾಗ್ದಿದ್ದಂಗೆ ನೋಡ್ಕೊಳೋ ಅಂತ ಅಣ್ಣನಿಗೆ ಮೋಸ ಮಾಡಿಬಿಟ್ಟಿಯಲ್ಲೇ, ನಾಳಿಕೆ ನನಗೆ ಬಿಟ್ಟಿಯಾ ನೀನು? ಶಿವರಾಮೇಗೌಡನ ಹಟ್ಟಿಲೇ ಜಾಗ ಇಲ್ಲ ಅಂದಮೇಲೆ ನನ್ನ ಹಟ್ಟಿಲೂ ಜಾಗ ಇಲ್ಲ, ಎಲ್ಲಾದರೂ ಆಳ್ಬಾವಿ ನೋಡ್ಕೊ ಹೋಗಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶಿವರಾಮೇಗೌಡರು ಚಿಕ್ಕಪ್ಪನೂ ಹೊರಟೋಗ್ತಾರೆ. ಸಾವಿತ್ರಿ ವಿನಂತಿ ಹತ್ರ ಬಂದು, ಯಾಕೆ ಈ ಕೆಲಸ ಮಾಡಿಬಿಟ್ಟೆ ವಿನಂತಿ ಅಂತಾಳೆ. ಆ ಕ್ಷಣಕ್ಕೆ ನನ್ನ ಕಣ್ಣಿಗೆ ಮಾವ ದೇವ್ರ ಕಂಡಂಗೆ ಕಾಣ್ಬಿಟ್ರು ಕಣವ್ವ, ಅದಕ್ಕೆ ನಾನು ಎಲ್ಲ ಸತ್ಯನೂ ಹೇಳ್ಬಿಟ್ಟೆ ಅಂತ ಅಳ್ತಿರ್ತಾಳೆ ವಿನಂತಿ. ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲೇ, ನಮ್ಮನ್ನು ಬೀದಿಗೆ ತಗೊಬಂದ್ಬಿಟ್ಟಿಯಲ್ಲೇ, ಇವಾಗ ನಾವೆಲ್ಲಿಗೆ ಹೋಗೋದು, ಹಿಂಗೆ ಮಾಡಿಬಿಟ್ಟೆಲ್ಲ ವಿನಂತಿ ಅಂತ ತಲೆ ಚೆಚ್ಕೊಂಡು ಅಳ್ತಿರ್ತಾಳೆ ಸಾವಿತ್ರಿ. ಇತ್ತ ಶಿವರಾಮೇಗೌಡರು ಮನೆಯಲ್ಲಿ ಎಲ್ಲರೂ ಹಾಲಲ್ಲಿರ್ತಾರೆ. ಮನುಷ್ಯ ತಾಳ್ಮೆಯಿಂದ ಯೋಚನೆ ಮಾಡದೆ ಹೋದರೆ ಏನೆಲ್ಲ ಆಗ್ತದೆ ಅಂತ ನಾನು ತಗೊಂಡು ನಿರ್ಧಾರ ದೊಡ್ಡ ಉದಾಹರಣೆ ಆಗೋಯ್ತು. ಹೆಂಗೋ ಅದ್ಯಾವ್ರ ದಯೆಯಿಂದ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗಿ ಬಂದ್ವಲ್ಲ, ಅಷ್ಟು ಸಾಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅವಳು ಹಿಂಗೆ ಉಂಡು ಮನೆಗೆ ಕೇಡು ಬಯಸ್ತಾಳೆ ಅಂತ ಬುದ್ಧಿ ಕಲ್ತಿದ್ರೆ ಹುಟ್ಟುವಾಗಲೇ ಅವಳನ್ನ ಸಾಯಿಸ್ಬಿಡ್ತಿದ್ದೆ. ನನ್ನ ಹೊಟ್ಟೆ ಊರಿಗೆ ಪಾಪಿ ಆಳು ಬಿದ್ದೋಗೋ ಅಂತ ಶಾಪ ಹಾಕಬೇಕು ಅನ್ನಿಸ್ತೈತೆ ಅಂತ ಅಜ್ಜಮ್ಮ ಅಂತಾಳೆ.
ಅತ್ತೆ ಎಲ್ರಿಗೂ ಅಯ್ಯೋ ಅನಿಸಿ ನಮ್ಗೆ ಇಷ್ಟೆಲ್ಲ ಹೊಟ್ಟೆ ಒರೆಸಿ ದಿಟ್ಟವಾಗ್ಲೂ ಅವಳು ಸಂದಾಕಿರೋಕ್ಕಿಲ್ಲ. ನೋಡ್ತಾ ಇರಿ, ನಮ್ಮ ನೋವಿನ ಶಾಪ ಅವಳಿಗೆ ತಟ್ಟೈತೆ ಅಂತ ಮೋಹನ ಹೇಳ್ತಾಳೆ. ನಮ್ಮ ಸಾವಿತ್ರಿ ಸುಮ್ಕೆ ಬಡಬಡ ಅಂತ ಮಾತಾಡ್ತಾಳೆ. ಅವಳ ಮನಸ್ಸಿನಲ್ಲಿ ಏನೂ ಇರೋಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಅವ್ವ ಮಗಳು ಈ ಮಟ್ಟಕ್ಕೆ ಇಳ್ದವ್ರೆ ಅಂದರೆ ನನಗೆ ಆ ಯಾಗಾತದಿಂದ ಆಚೆಗೆ ಬರೋಕ್ಕೆ ಆತ ಇಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಕ್ವಾಟ್ಲೆ ಮೇಲೆ ದೇವ್ರು ಬರಿಲ್ಲ ಅಂದಾಗ ಅಯ್ಯೋ ದೇವ್ರೆ ಯಾಕೆ ಹಿಂಗೆ ಮಾಡಿಬಿಟ್ಟೆ ಅಂತ ಬಲು ಚಿಂತೆ ಆಗೋಗಿತ್ತು. ಆದರೆ ದೇವ್ರು ನಿಮ್ಮ ಮೇಲೆ ಬಂದು ನಮ್ಮನ್ನೆಲ್ಲ ಕಾಪಾಡಿಬಿಟ್ಟ ಅಣ್ಣ. ಆದ್ರೂ ದೇವ್ರು ನಿನ್ನ ಮೇಲೆ ಮೈ ಮೇಲೆ ಬರ್ಬೋದು ಅಂತ ನಮ್ಗೆ ಅಂದಾಜು ಕೂಡ ಯಾವುದೂ ಇರಲಿಲ್ಲ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಕ್ವಾಟ್ಲೆ ಮೈ ಮೇಲೆ ದೇವ್ರು ಬರಿಲ್ಲ ಅಂತ ಹೇಳ್ದೇಟ್ಗೆನೆ ನನಗೆ ಶಾನೆ ದಿಗ್ಲೇ ಆಗ್ಬಿಟ್ಟಿತ್ತು. ಯಾಕಪ್ಪ ದೇವ್ರೆ ಹಿಂಗೆ ಮಾಡ್ತಾ ಇದೆಯಾ, ನನ್ನ ಮಗ ಏನು ತಪ್ಪು ಮಾಡಿಲ್ಲ ಅಂತ ಸತ್ಯ ಗೊತ್ತಾಗಬೇಕು ಅಂದರೆ ನೀನು ಅವನ ಜೊತೆಯಾಗಿರಬೇಕು. ನಾವು ನಿನ್ನನ್ನೇ ನಂಬ್ಕೊಂಡಿದ್ದೀವಿ ಅಂತ ಕಣ್ಮುಚ್ಕೊಂಡು ದೇವ್ರನ್ನ ಬೇಡ್ಕೊಂಡಿದ್ದ ಅಟೇಯ. ಏನಾಯಿತು, ನಾನು ಎಲ್ಲಿದ್ದೀನಿ ಅಂತ ಏನು ಗೊತ್ತೇ ಆಗಲಿಲ್ಲ ನನಗೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದಕ್ಕೆ ನಮ್ದವ್ರನ್ನ ಕೈ ಬಿಡೋಕ್ಕಿಲ್ಲ ಅಂತ ತೋರ್ಸೋಕ್ಕೇನೆ ನಿನ್ನ ಮೈ ಮೇಲೆ ಬಂದು ನನ್ನ ಮೊಮ್ಮಗನ್ನ ದೊಡ್ಡ ಆಪಾದನೆಯಿಂದ ಪಾರು ಮಾಡಿಬಿಡ್ತು ಅಂತ ಅಜ್ಜಮ್ಮ ಹೇಳ್ತಾಳೆ. ನೀನೇನು ಎಂಥವನು ಅಂತ ಗೊತ್ತಿದ್ರೂ ನೀನು ಎಷ್ಟು ಕೇಳ್ದೇನೆ ಅವಳ ಕುತ್ತಿಗೆಗೆ ತಾಳಿ ಕಟ್ಟು ಅಂತ ಬಾಯಿ ಬಂದಾಗೆಲ್ಲ ಬೈದು ನಿನಗೆ ಹೊಡೆದು ತುಂಬ ಅವಮಾನ ಮಾಡಿಬಿಟ್ಟೆ. ಅದನ್ನು ನೆನೆಸ್ಕೊಂಡ್ರೆ ನನ್ನ ಮನಸ್ಸಿಗೆ ತುಂಬ ಬೇಸರ ಆಗ್ತದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನೀನು ಹಂಗೆಲ್ಲ ಮಾತಾಡಬೇಡ ಅಪ್ಪಯ್ಯ, ಪರಿಸ್ಥಿತಿ ನಿನ್ನ ಕೈಯಲ್ಲಿ ಹಂಗೆಲ್ಲ ಮಾಡಿಸ್ಬಿಡ್ತು ಅಟಯ್ಯ ಅಂತ ಭದ್ರ ಹೇಳ್ತಾನೆ. ಇಲ್ಲ ಭದ್ರ, ಪರಿಸ್ಥಿತಿ ಏನೇ ಆದ್ರೂ ಒಂದು ಕ್ಷಣ ಕೂಡ ಯೋಚನೆ ಮಾಡಿದೆ ನಿನ್ನನ್ನು ನಂಬದೆ ಅಷ್ಟು ನಿಷ್ಠುರವಾಗಿ ನಡ್ಕೊಂಡ್ಬಿಟ್ಟೆ ಅಂತಾರೆ ಶಿವರಾಮೇಗೌಡರು. ನಾನು ಮನ್ಸಾರೆ ನಿನ್ನ ಹತ್ರ ಕ್ಷಮೆ ಕೇಳದೆ ಹೋದರೆ ಶಾನೆ ಗಾಶಿ ಆಗ್ತದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಭದ್ರ ಅಂತ ಕೈ ಮುಗಿದು ಕೇಳ್ಕೊತಿರ್ತಾರೆ ಶಿವರಾಮೇಗೌಡರು. ಅಪ್ಪಯ್ಯ ಏನು ಮಾಡ್ತಾ ಇದೀಯ ಅಪ್ಪಯ್ಯ, ನೀನು ಯಾರ ಮುಂದ್ಗುಟ್ಟೆನೂ ಕೈ ಮುಗಿಬಾರ್ದು ಅಂಥದ್ರಲ್ಲಿ ನನ್ನ ಮುಂದೆ ಕೈ ಮುಗಿತಾ ಇದೆಯಲ್ಲಪ್ಪಯ್ಯ, ಯಾವತ್ತೂ ನೀನು ಈ ಥರ ಮಾಡಬಾರ್ದು ಅಪ್ಪಯ್ಯ ಅಂತ ಭದ್ರ ಹೇಳ್ತಾನೆ. ಮಗ ಭದ್ರ, ಅಣ್ಣ ಮಾತ್ರ ಅಲ್ಲ ಅಟ್ಟಿಯವರು ಎಲ್ಲರೂ ನಿಂತವ ಕ್ಷಮೆ ಕೇಳಬೇಕು. ಯಾಕೆ ಅಂದರೆ ನೀನು ಏಟೇ ಹೇಳಿದ್ರು ನಾವ್ಯಾರು ಕೇಳಿಸ್ಕೊಂಡೆ ನಿನ್ನ ಎಲ್ಲ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ವಿ, ದೊಡ್ಡ ತಪ್ಪು ಮಾಡಿಬಿಟ್ವಿ. ಅದಕ್ಕೆ ನಾವೆಲ್ಲರೂ ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀವಿ, ದಯವಿಟ್ಟು ಕ್ಷಮಿಸ್ಬಿಡಪ್ಪ ಅಂತ ಗೋವಿಂದೇಗೌಡರು ಕೈ ಮುಗಿದು ಕೇಳ್ತಾ ಇರ್ತಾರೆ. ಚಿಕ್ಕಪ್ಪ ಸುಮ್ಕೆ ಅಪ್ಪಯ್ಯ ಏನೇನೋ ಮಾತಾಡ್ತಾವ್ರೆ ಅಂದರೆ ನೀನು ಹಂಗೆ ಮಾತಾಡ್ತೀಯಲ್ಲ ಚಿಕ್ಕಪ್ಪ ಅಂತ ಭದ್ರ ಹೇಳ್ತಾನೆ. ಅವನು ಸರಿಯಾಗಿ ಹೇಳ್ತಾ ಇದ್ದಾನೆ ಕಣ, ಇನ್ನಂತಿ ಮಾತು ಕೇಳ್ಬಿಟ್ಟು ನಿನ್ನ ಅಪಾರ್ಥ ಮಾಡಿಕೊಂಡು ಅನರ್ಥಕ್ಕೆ ದಾರಿ ಮಾಡಿಕೊಟ್ಟಿದ್ವಲ್ಲಪ್ಪ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಮ್ಮಮ್ಮ ನಿಮ್ಮ ಪರಿಸ್ಥಿತಿನೂ ಹಂಗೆ ಇತ್ತಲ್ವೇ, ಆ ಜಾಗದಲ್ಲಿ ಯಾರೇ ಇದ್ದಿದ್ರು ಹಂಗೆ ನಡ್ಕೊತಾ ಇದ್ರು, ಸುಮ್ಕಿರೋ ಅಂತಾನೆ ಭದ್ರ. ಆದರೆ ನಿನ್ನ ಬಗ್ಗೆ ಗೊತ್ತಿದ್ರೂ ನಿನ್ನ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ಕ್ಷಮೆ ಕೇಳಲೇಬೇಕು ಅಂತ ಮೋಹನ ಹೇಳ್ತಾಳೆ. ಅವ್ವ ಎಲ್ಲರೂ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಿ, ನೀವು ಹಿಂಗೆ ಮಾತಾಡ್ತಿದ್ರೆ ನನ್ನ ಮನಸ್ಸಿಗೆ ಶಾನೆ ನೋವು ಆಗ್ತದೆ ನೋಡಿ ಅಂತ ಭದ್ರ ಹೇಳ್ತಾನೆ. ನಿನಗೆ ನೋವು ಕೊಟ್ಟಿದ್ದಕ್ಕೆ ಕ್ಷಮೆ ಕೇಳ್ತಾ ಇದ್ದೀವಿ ಅಂತಾಳೆ ಈಶ್ವರಿ. ಭದ್ರ, ಗೊತ್ತಿಲ್ಲದೇನೋ ನಾವೆಲ್ಲ ತಪ್ಪು ಮಾಡಿಬಿಟ್ಟಿದ್ದೀವಿ, ದಯವಿಟ್ಟು ನಮ್ಮನ್ನೆಲ್ಲ ಕ್ಷಮಿಸ್ಬಿಡು ಅಂತಾಳೆ ಚಿತ್ರ. ಸರಿ, ಈಗೇನಾಗೋಯ್ತು ಅಂತ ಎಲ್ಲ ಮಾತಾಡ್ತಾ ಇದ್ದೀರಿ, ನನಗೆ ಯಾರ ಬಗ್ಗೆನೂ ಬೇಸರ ಇಲ್ಲ ಕಣಂತೆ ಬಿಡಿ ಅಂತ ಭದ್ರ ಹೇಳ್ತಾನೆ. ಈ ಸಮಸ್ಯೆ ಶುರುವಾದಾಗಿನಿಂದನೂ ನಿನ್ನ ಜೊತೆಗೇ ನಿಂತ್ಕೊಂಡು ನನ್ನ ಗಂಡ ಏನು ತಪ್ಪು ಮಾಡಿಲ್ಲ ಅಂತ ನಿನಗೆ ಧೈರ್ಯ ಹೇಳಿ ಸುಮಂಗ್ಲಿ ಪೂಜೆ ಮಾಡಿ ಹೊಂಡ ಆಯಕ್ಕೂ ಸಿದ್ಧವಾದ್ಲಲ್ಲ ನಿನ್ನ ಹೆಂಡ್ರು, ಅವಳು ದಿಟ್ಟವಾಗ್ಲೂ ದೊಡ್ಡವಳಾಗ್ಬಿಟ್ಲು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಬರೀ ನಂಬಿಕೆ ಮಾತ್ರ ಅಲ್ಲಪ್ಪಯ್ಯ, ಎಲ್ಲ ಮುಗ್ದೋಯ್ತು ಅಂತ ಕೈ ಚೆಲ್ಲಿ ಕುಂತಿರೋನಾಗ ನನಗೆ ಆತ್ಮವಿಶ್ವಾಸ ಧೈರ್ಯ ತುಂಬಿ ನನ್ನ ಮೇಲೇ ನಂಬಿಕೆ ಹುಟ್ಟಿಸಿ ಧೈರ್ಯವಾಗಿ ನಿಂತವಳು ಅವಳೆಯ ಅಂತ ಭದ್ರ ಹೇಳ್ತಾನೆ. ಜನ್ಮ ಕೊಟ್ಟ ಅಪ್ಪನೇ ಅವನ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟಾಗ ನೀನು ಅವನ ಜೊತೆ ನಿಂತ್ಕೊಂಡಾಗ ಇದಕ್ಕೆ ಏನು ಹೇಳಬೇಕು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಕಣವ್ವ. ಆದರೆ ಒಂದು, ನನ್ನ ಮಗ ಭದ್ರ ನಿನ್ನ ಕೈ ಹಿಡಿಯೋದಕ್ಕೆ ಪುಣ್ಯ ಮಾಡವನೇ ಕಣವ್ವ. ಗಂಡ ಹೆಂಡ್ತಿ ಸಂಬಂಧ ಹೆಂಗಿರಬೇಕು ಅಂತ ನೀನು ತೋರಿಸ್ಕೊಟ್ಬಿಟ್ಟೆ ಕಣವ್ವ. ಒಬ್ಬರ ಮೇಲೆ ಒಬ್ಬರು ವಿಶ್ವಾಸದಿಂದ ಹಿಂಗೆ 100 ಕಾಲ ಸಂದಾಗಿರಬೇಕು ಕಣವ್ವ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಿಮ್ಮ ಪ್ರೀತಿ ಆಶೀರ್ವಾದ ಇರಬೇಕಾದ್ರೆ ನಾವು ಯಾವಾಗ್ಲೂ ಸಂದಾಗೆ ಇರ್ತೀವಿ ಅಂತ ವಿದ್ಯೆ ಹೇಳ್ತಾಳೆ. ಇದು ನಿನ್ನ ಟೈಮು, ಮೆರಿತಾ ಇದೆಯಾ ಸಂದಾಗ ಮೆರಿ, ನನ್ನ ಟೈಮ್ ಬರ್ತದೆ ಆಗ ಮಾಡ್ತೀನಿ ನಿನಗೆ ಅಂತ ಸುಭಾಷ ಮನಸ್ಸಿನಲ್ಲೇ ಅನ್ಕೊತಿರ್ತಾನೆ. ಸುಳ್ಳು ಈಟೆಲ್ಲ ಅನಾಹುತ ಮಾಡಿಬಿಡ್ತು ನೋಡಿದ್ರ, ಅದಕ್ಕೆ ನನಗೆ ಈ ಸುಳ್ಳು ಅಂದರೆ ಕೆಂಡದಂಥ ಕೋಪ ಬಂದ್ಬಿಡೋದು. ನಾನು ಹೇಳ್ತಾ ಇರೋ ಸುಳ್ಳಿಂದ ಏನೆಲ್ಲ ಅನಾಹುತ ಆಗ್ತದೆ ಅಂತ ಅರಿವಿದ್ರು ಕೂಡ ಇಂಥ ಕೆಲಸ ಮಾಡ್ತಾರಲ್ಲ ಅಂಥವ್ರನ್ನ ಯಾವತ್ತೂ ಕ್ಷಮಿಸೋಕ್ಕಾಗಕ್ಕಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ವಿದ್ಯಾನ್ನು ಮೋಹನ ಈ ಮಾತಿಗೆ ಗಾಬರಿ ಪಟ್ಕೊತಾ ಇರ್ತಾಳೆ. ವಿದ್ಯಾನ್ ಮುಖನ ನೋಡಿ ಈಶ್ವರಿ, ಇವಳ್ಯಾಕೆ ಭಾವ ಸುಳ್ಳು ಹೇಳಿದ್ರೆ ಆಗೋಕ್ಕಿಲ್ಲ ಅಂತಂದರೆ ಈ ಪಾಟಿ ದಿಗ್ಲು ಬಿದ್ದವಳಲ್ಲ, ಅಂದರೆ ಏನಾದರೂ ಇನ್ನೂ ಮುಚ್ಚಿಟ್ಟವಳೆ ಹೆಂಗೆ ಅಂತ ಮನಸ್ಸಿನಲ್ಲೇ ಅನ್ಕೊಂತಿರ್ತಾಳೆ ಈಶ್ವರಿ. ವಿದ್ಯಾ ಮೋಹನ ಮುಖ ನೋಡ್ಕೊಂಡು ಬೇಸರ ಮಾಡ್ಕೊತಿರ್ತಾರೆ.
ಈಶ್ವರಿ, ಸುಭಾಷ ಮತ್ತು ಚಿತ್ರ ಮಾತಾಡ್ತಿರ್ತಾರೆ. ಈ ಅವ್ವ ಮಗಳು ಸೇರ್ಕೊಂಡು ಎಂಥ ಕುತಂತ್ರಿ ಕೆಲಸ ಮಾಡವ್ರೆ ಅಂತ ನೋಡ್ದೇನವ್ವ. ಶಕುನಿ ತಲೆ ಬಿಟ್ರೆ ನಿಂದೆಯ ಅನ್ಕೊಂಡಿದ್ದೆ, ಆದರೆ ನಮ್ಮತ್ತೆ ಆ ಶಕುನಿನ್ನೂ ಮೀರಿಸ್ತಾಳೆ ಅಂತ ಚಿತ್ರ ಹೇಳ್ತಾಳೆ. ನಾನೇನೋ ಈ ಸಾವಿತ್ರಿ ಅತ್ತೆ ಸುಮ್ಕೆ ಬಡಬಡ ಅಂತ ಮಾತಾಡ್ತಾರೆ, ಅವ್ರಿಗೇನು ತಿಳಿಯೋಕ್ಕಿಲ್ಲ ಅಂತ ಭಾರಿ ಹಗುರವಾಗಿ ತಗೊಂಡ್ಬಿಟ್ಟಿದ್ದೆ. ಆದರೆ ಅವರಿಂದ ಕಲಿಯೋದು ಭಾರಿ ಐತೆ ಅಂತ ಸುಭಾಷ ಹೇಳ್ತಾನೆ. ಹುಟ್ಟು ಹಬ್ಬಕ್ಕೆ ವಿಶ್ ಮಾಡೋ ನೆಪದಲ್ಲಿ 10 ಬರೋ ಔಷಧಿನ ಕೇಕ್ ಮಿಕ್ಸ್ ಮಾಡಿ ತಿನ್ನಿಸಿ ಅವನ ಮಗ್ಳಲ್ಲಿ ಅವಳು ಮಗಳನ್ನೇ ಮಲಗಿಸಿದ್ಲಲ್ಲ. ತಾಯಿ ಆದವ್ರು ಯಾರಾದರೂ ಇಂಥ ಯೋಚನೆ ಮಾಡಾರೇನವ್ವ ಅಂತಾಳೆ ಚಿತ್ರ. ಅದ್ಬಿಡು ಚಿತ್ರಕ್ಕ, ಅದನ್ನ ಎಲ್ರೂ ಮಾಡ್ತಾರೆ ಅನ್ಬೋದು, ಆದರೆ ಕೆಂಡ ತುಳಿಯೋದಕ್ಕಂತ ಬಾಳೆ ದಿಂಡಿನ ಚಪ್ಪಲಿ ಮಾಡ್ಕೊ ಬಂದಿದ್ರಲ್ಲ, ಅದನ್ನ ನನಗೆ ಊಹೆ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ ತಾನೇ ಸುಭಾಷ. ಒಬ್ಳು ತಾಯಿಯಾಗಿ ಇಂಥ ಮನೆ ಆಳು ಕೆಲಸ ಮಾಡೋದಕ್ಕೆ ಅವಳಿಗೆ ನಾಚಿಕೆ ಆಗ್ಲಿಲ್ವಾ ಅಂತ ಚಿತ್ರ ಹೇಳ್ತಾಳೆ. ಚಿತ್ರಕ್ಕ, ಹಂಗೇನಾದ್ರೂ ಅವಳಿಗೆ ನಾಚಿಕೆ ಆಗಿದ್ರೆ ಈಟೆಲ್ಲ ಮಾಡಿ ಅದನ್ನ ಸಾಕ್ಷಿ ಸಮೇತ ತೋರಿಸ್ಬೇಕು ಅಂತ ಒತ್ತಾರನೇ ಎದ್ದು ವಿಶ್ ಮಾಡೋ ನೆಪದಲ್ಲಿ ಹಟ್ಟಿ ಒಳಗಡೆ ಎಲ್ರೂ ಬರ್ತಿದ್ಲೇ ಹೇಳು. ಒಟ್ನಲ್ಲಿ ತನ್ನ ಕಾರ್ಯನ ಸಾಧಿಸ್ಕೊಳ್ಳೋಕ್ಕೆ 3 ಬಿಟ್ಟು ನಿಂತವ್ರೆ. ಒಂದಂತೂ ದಿಟ, ಕ್ರಿಮಿನಲ್ ಕೆಲಸ ಮಾಡೋದಕ್ಕೆ ನಮ್ಮ ಅತ್ತೆನ ಮೀರಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತಾನೆ ಸುಭಾಷ. ಈಶ್ವರಿ ನಗ್ತಾ, ಲೇ ಈ ಸಂಚು ಮಸ್ಲತ್ತು ಕ್ರಿಮಿನಲ್ ಕೆಲಸ ಎಲ್ಲವ ಯಾರು ಬೇಕಾದರೂ ಮಾಡ್ಬೋದು, ಇದೆಲ್ಲ ಮಾಡಿದ್ಮೇಕೆ ಯಾರು ಮಾಡಿದ್ರು ಅಂತ ಗೊತ್ತಾಗಬಾರ್ದು, ಹಂಗೆ ನೋಡ್ಕೊಳ್ಳೋದೇ ಕ್ರಿಮಿನಲ್ ಕೆಲಸ. ಈಗ ನೀವು ಹೇಳ್ದಂಗೆ ನಿಮ್ಮ ಅತ್ತೆ ಯಾರೋ ಅನ್ಕೊಳ್ದೆ ಇದ್ದಂಗೆ ಉಪಾಯ ಮಾಡಿದ್ಲು, ಈಗೇನಾಯ್ತು ಹೇಳು? ಊರವ್ರ ಮುಂದೆ ಸಿಕ್ಬಿದ್ದು ಮಾನ ಮರ್ಯಾದೆ ಹೋಯ್ತು, ಈಗ ಬೀದಿಲಿ ಬಿದ್ಲು. ಇದನ್ನ ಯಾವನಾರ ಬುದ್ಧಿವಂತಿಕೆ ಅಂತ ಹೇಳ್ತಾರೇನ್ಲ ಅಂತ ಈಶ್ವರಿ ಹೇಳ್ತಾಳೆ. ನೀನು ಹೇಳೋದು ದಿಟನೇ, ನಾವೇನು ಮಾಡಿದ್ವಿ ಅನ್ನೋದಕ್ಕಿನ್ನೂ ಯಾರಿಗೂ ಗೊತ್ತಾಗ್ದೆಯ ಮಾಡೋದೆಯ ದೊಡ್ಡದು. ಆ ವಿಚಾರದಲ್ಲಿ ನಿಮ್ಮನ್ನು ಮೀರ್ಸೋಕ್ಕಾಗಕ್ಕಿಲ್ಲ ಬಿಡಮ್ಮ ಅಂತಾನೆ ಸುಭಾಷ. ಏನೇ ಮಾಡಿದ್ರೂ ಶಾನೆ ಬುದ್ಧಿವಂತಿಕೆಯಿಂದ ಯಾರೂ ಕಂಡುಹಿಡಿಯೋಕ್ಕಾಗಬಾರ್ದು, ಹಂಗೆ ಮಾಡಿದ್ರೇ ಅದಕ್ಕೆ ಬೆಲೆ. ಏನೋ ದೊಡ್ಡದಾಗಿ ಮಾಡಿದ್ದೀನಿ ಅಂತ ಮಾಡಿ ಅವ್ರ ಗುಂಡಿನ ಅವರೇ ತೋಡ್ಕೊಂಡ್ರೆ ಬೆಲೆ ಎಲ್ಲಿಂದ ಬಂತು ಅಂತಾಳೆ ಈಶ್ವರಿ. ಹೂ ಕಣವ್ವ, ಈಟ್ ದಿನ ಬೇಕೋ ಬೇಡವೋ ಹಟ್ಟಿಯಲ್ಲಿ ರಾಣಿ ಹಂಗೆ ಮೆರಿತಾ ಇದ್ಲು, ಆದರೆ ಈಗ ಪರಿಸ್ಥಿತಿ ನೋಡು ಅಂತಾಳೆ ಚಿತ್ರ. ಇದರಿಂದ ನೀತಿ ಪಾಠ ಏನು ಕಲಿಬೇಕು ಹೇಳಿ? ನಾವೇನೇ ಮಾಡಿದ್ರು ನೆರಳು ಕೂಡ ಗೊತ್ತಾಗಬಾರ್ದು, ಹಂಗೆ ಮಾಡಬೇಕು. ಇನ್ನು ಮುಂದಕ್ಕೆ ಈ ಹಟ್ಟಿಲಿ ಏನೇ ಮಾಡಬೇಕು ಅಂದರೆ ಎಚ್ಚರಿಕೆಯಿಂದ ಮಾಡಬೇಕು ಅಂತ ಈಶ್ವರಿ ಹೇಳ್ತಿರ್ತಾಳೆ. ಇತ್ತ ವಿದ್ಯಾ ಭದ್ರನ ಮುಖನೇ ನೋಡ್ತಾ ಕೂತಿರ್ತಾಳೆ. ಅಮ್ಮಿ ಏನಾಯಿತು, ಯಾಕೆ ಹಂಗೆ ನೋಡ್ತಾ ಇದ್ದಿ? ಅಮ್ಮಿ ನಿನ್ನೆಯ ಕೇಳ್ತಾ ಇರೋದು, ಯಾಕೆ ಹಂಗೆ ನೋಡ್ತಾ ಇದ್ದೀ ಹೇಳು ಅಂತ ಭದ್ರ ಹೇಳ್ತಾನೆ. ವಿದ್ಯಾ ನಾಚಿಕೆ ಮಾಡಿಕೊಂಡು ಏನೂ ಇಲ್ಲ ಅಂತ ಹೇಳ್ತಿರ್ತಾಳೆ. ಅಂದಂಗೆ ಒಸಿ ನಿಮ್ಮ ಕಾಲನ್ನ ಮೇಲ್ಗಡೆ ಇಡಿ ಅಂತಾಳೆ ವಿದ್ಯಾ. ಯಾಕೆ ಅಂತಾನೆ ಭದ್ರ. ಇಡೀ ಗೌಡ್ರೆ ಹೇಳ್ತೀನಿ ಅಂತಾಳೆ ವಿದ್ಯಾ. ಅಮ್ಮಿ ಯಾಕೆ ಅಂತ ಹೇಳು ಅಂತಾನೆ ಭದ್ರ. ಕಾಲು ಕೊಡಿ ಅಂತ ಹೇಳಿ ಕಾಲನ್ನ ಮೇಲೆ ಇರಿಸಿ ಭದ್ರನ ಕಾಲನ್ನ ಸುಟ್ಟಗಾಯಕ್ಕೆ ಔಷಧಿ ಕೊಟ್ಟವ್ರೆ, ಅದನ್ನು ಹಚ್ಚುತ್ತೀನಿ ಅಂತಾಳೆ ವಿದ್ಯಾ. ಅಯ್ಯ, ನನಗೇನು ಜಾಸ್ತಿ ಆಗಿಲ್ವಂತೆ ಗಾಯ ಬಿಡು ಅಂತಾನೆ ಭದ್ರ. ಜಾಸ್ತಿನೋ ಕಡಿಮೆನೋ ಗಾಯನೇ ಅಲ್ವೇ, ನೀವು ಸುಮ್ಕೆ ಕೂತ್ಕೊಳ್ಳಿ ಅಂತ ಹೇಳಿ ವಿದ್ಯಾ ಔಷಧಿ ಹಚ್ಚುತ್ತಿರ್ತಾಳೆ ಕಾಲಿಗೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರಿನ್ನೂ ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.